ನಮ್ಮ ಮೈಸೂರು ಜನತೆಯ ಇದು ಪುಣ್ಯ. ನಾವು ಅದೃಷ್ಟವಂತರು. ಎರಡನೇ ಬಾರಿ ಈ ಭಾಗದವರೇ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಮೈಸೂರಿಗೆ ವಿಶೇಷವಾದ ಕಾಳಜಿ ಇದೆ ಸಿದ್ದರಾಮಯ್ಯನವರಿಗೆ. ವಿಶೇಷವಾಗಿರುವಂಥ ಕಾಳಜಿ ಇರೋದ್ರಿಂದನೇ ಇಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು. ಯಾಕೆಂದ್ರೆ ಸುಮ್ಮನೆ ಬಡ್ಜೆಟ್ ಓದ್ದೇನೆ ಕೆಲವು ಮಾಧ್ಯಮದವ್ರು ಪಾಪ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರು ರಿಯಾಕ್ಷನ್ ಮಾಡುವಂಥದ್ದು. ಅವ್ನಿಗೇನು ಗೊತ್ತೇ ಇರೋಲ್ಲ. ಏನು ಬಡ್ಜೆಟ್ ಸ್ವಾಮಿ ಅಂತ ಕೇಳಿ ಇವ್ರನ್ನೇ ಕೇಳ್ತಾನೆ. ಕೇಳಕ್ ಹೋದ್ ಇಂಟರ್ವ್ಯೂ ಮಾಡಕ್ ಹೋದವ್ರನ್ನೇ ಕೇಳ್ತಾನೆ. ಅಯ್ಯೋ ಏನು ಇಲ್ಲ ಅಂತ ಹೇಳಿ ಸ್ವಾಮಿ. ಏನು ಇಲ್ಲ ಬುಡುಕೆ ಅಂತಾನೆ. ಕೇಳಿದ್ರೆ ಬಡ್ಜೆಟ್ಟೇ ಓದಿರಲ್ಲ. ಕೇಳಿದ್ರೆ ಬಡ್ಜೆಟ್ ಏನು ಇಲ್ಲ, ಬಡ್ಜೆಟ್ ಅದು ಮನೆಗೆ ಏನಾದ್ರು ಕೊಡ್ಬೇಕಾಯ್ತ ನಾವು. ಏನು ಬಡ್ಜೆಟ್ ಇಲ್ಲ ಅಂತಾನೆ. ಬಿಜೆಪಿಯವ್ರು ಹಂಗೆ ನಿನ್ನ ಬಡ್ಜೆಟ್ ಕಾಪಿನೇ ಸರ್ಕ್ಯುಲೇಟ್ ಮಾಡಿಲ್ಲ. 10 ನಿಮಿಷಕ್ಕೆ ಹೊರಗಡೆ ಬಂದ್ಬಿಟ್ಟು ಲಬ 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 ಅಂತ ಬಡ್ಕತ್ತವ್ರೆ. ಕೇಳಿದ್ರೆ ಮಾಧ್ಯಮದ ಮುಂದೆ ಬಂದು ಬೋಗಾಸ್ ಬಡ್ಜೆಟ್, ಏನು ಇಲ್ಲ ಬಡ್ಜೆಟ್ ಅಲ್ಲಿ. ಬಡ್ಜೆಟ್ ಓದ್ಕೊಂಡು ಬಂದು ಹೊರಗಡೆ ಮಾತಾಡುವಂಥದಕ್ಕೆ ಸೂಕ್ತ ಇದೆ. ಇವರೆಲ್ಲ ಲೀಡರ್ಸ್ಗಳು. ಒಟ್ಟಿನಲ್ಲಿ ಅಧಿಕಾರ ಅಷ್ಟೇನೆ ಅವ್ರಿಗೆ ಬೇಕಾಗಿರುವಂಥ. ನಾಚಿಕೆ ಆಗ್ಬೇಕು ಇವರಿಗೆ. ಬಿಜೆಪಿ ಮುಖಂಡಗಳಿಗೆ ನಾಚಿಕೆ ಆಗಬೇಕು. ಮೈಸೂರು ಭಾಗದ ಬಿಜೆಪಿ ಮುಖಂಡಗಳಿಗೆ ನಾಚಿಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ದಯಮಾಡಿ ಇವ್ರು ಈಗ ಏನು ಸಿದ್ದರಾಮಯ್ಯನವರು ಒಟ್ಟು 22 ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಮೈಸೂರಿಗೆ. ಮೈಸೂರು ಜಿಲ್ಲೆ ಮತ್ತು ನಗರಕ್ಕೆ ಕೊಟ್ಟಿರುವಂಥ ಯೋಜನೆಗಳು ಒಂದೇ ವರ್ಷದಲ್ಲಿ 22 ಯೋಜನೆಗಳು. ಸುಮಾರು ಇಲ್ಲಿ ನನ್ನಲ್ಲಿರುವಂಥ ಮಾಹಿತಿ ಪ್ರಕಾರ ಮೋರ್ ದೆನ್ 4,000 ಕ್ರೋರ್ಸ್ ಮೈಸೂರಿಗೆ ಕೊಟ್ಟಿರುವಂಥದ್ದು ಮೊದಲನೇ ವರ್ಷದಲ್ಲಿ. ಇನ್ನು 4 ವರ್ಷ ಇದೆ ನಮ್ಮ ಸರ್ಕಾರ 4 ವರ್ಷ ಇದೆ. ನಮ್ಮ ಮೈಸೂರು ಜನತೆಯ ಇದು ಪುಣ್ಯ. ನಾವು ಅದೃಷ್ಟವಂತರು. ಎರಡನೇ ಬಾರಿ ಈ ಭಾಗದವರೇ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಮೈಸೂರಿಗೆ ವಿಶೇಷವಾದ ಕಾಳಜಿ ಇದೆ ಸಿದ್ದರಾಮಯ್ಯನವರಿಗೆ. ವಿಶೇಷವಾಗಿರುವಂಥ ಕಾಳಜಿ ಇರೋದ್ರಿಂದನೇ ಇಷ್ಟು ಅನುದಾನವನ್ನು ಕೊಟ್ಟಿರುವಂಥದ್ದು. ಯಾಕೆಂದ್ರೆ ಸುಮ್ಮನೆ ಬಡ್ಜೆಟ್ ಓದ್ದೇನೆ ಕೆಲವು ಮಾಧ್ಯಮದವ್ರು ಪಾಪ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರು ರಿಯಾಕ್ಷನ್ ಮಾಡುವಂಥದ್ದು. ಅವ್ನಿಗೇನು ಗೊತ್ತೇ ಇರೋಲ್ಲ. ಏನು ಬಡ್ಜೆಟ್ ಸ್ವಾಮಿ ಅಂತ ಕೇಳಿ ಇವ್ರನ್ನೇ ಕೇಳ್ತಾನೆ. ಕೇಳಕ್ ಹೋದ್ ಇಂಟರ್ವ್ಯೂ ಮಾಡಕ್ ಹೋದವ್ರನ್ನೇ ಕೇಳ್ತಾನೆ. ಅಯ್ಯೋ ಏನು ಇಲ್ಲ ಅಂತ ಹೇಳಿ ಸ್ವಾಮಿ. ಏನು ಇಲ್ಲ ಬುಡುಕೆ ಅಂತಾನೆ. ಕೇಳಿದ್ರೆ ಬಡ್ಜೆಟ್ಟೇ ಓದಿರಲ್ಲ. ಕೇಳಿದ್ರೆ ಬಡ್ಜೆಟ್ ಏನು ಇಲ್ಲ, ಬಡ್ಜೆಟ್ ಅದು ಮನೆಗೆ ಏನಾದ್ರು ಕೊಡ್ಬೇಕಾಯ್ತ ನಾವು. ಏನು ಬಡ್ಜೆಟ್ ಇಲ್ಲ ಅಂತಾನೆ. ಬಿಜೆಪಿಯವ್ರು ಹಂಗೆ ನಿನ್ನ ಬಡ್ಜೆಟ್ ಕಾಪಿನೇ ಸರ್ಕ್ಯುಲೇಟ್ ಮಾಡಿಲ್ಲ. 10 ನಿಮಿಷಕ್ಕೆ ಹೊರಗಡೆ ಬಂದ್ಬಿಟ್ಟು ಲಬ 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 ಅಂತ ಬಡ್ಕತ್ತವ್ರೆ. ಕೇಳಿದ್ರೆ ಮಾಧ್ಯಮದ ಮುಂದೆ ಬಂದು ಬೋಗಾಸ್ ಬಡ್ಜೆಟ್, ಏನು ಇಲ್ಲ ಬಡ್ಜೆಟ್ ಅಲ್ಲಿ. ಬಡ್ಜೆಟ್ ಓದ್ಕೊಂಡು ಬಂದು ಹೊರಗಡೆ ಮಾತಾಡುವಂಥದಕ್ಕೆ ಸೂಕ್ತ ಇದೆ. ಇವರೆಲ್ಲ ಲೀಡರ್ಸ್ಗಳು. ಒಟ್ಟಿನಲ್ಲಿ ಅಧಿಕಾರ ಅಷ್ಟೇನೆ ಅವ್ರಿಗೆ ಬೇಕಾಗಿರುವಂಥ. ನಾಚಿಕೆ ಆಗ್ಬೇಕು ಇವರಿಗೆ. ಬಿಜೆಪಿ ಮುಖಂಡಗಳಿಗೆ ನಾಚಿಕೆ ಆಗಬೇಕು. ಮೈಸೂರು ಭಾಗದ ಬಿಜೆಪಿ ಮುಖಂಡಗಳಿಗೆ ನಾಚಿಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ದಯಮಾಡಿ ಇವ್ರು ಈಗ ಏನು ಸಿದ್ದರಾಮಯ್ಯನವರು ಒಟ್ಟು 22 ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಮೈಸೂರಿಗೆ. ಮೈಸೂರು ಜಿಲ್ಲೆ ಮತ್ತು ನಗರಕ್ಕೆ ಕೊಟ್ಟಿರುವಂಥ ಯೋಜನೆಗಳು ಒಂದೇ ವರ್ಷದಲ್ಲಿ 22 ಯೋಜನೆಗಳು. ಸುಮಾರು ಇಲ್ಲಿ ನನ್ನಲ್ಲಿರುವಂಥ ಮಾಹಿತಿ ಪ್ರಕಾರ ಮೋರ್ ದೆನ್ 4,000 ಕ್ರೋರ್ಸ್ ಮೈಸೂರಿಗೆ ಕೊಟ್ಟಿರುವಂಥದ್ದು ಮೊದಲನೇ ವರ್ಷದಲ್ಲಿ. ಇನ್ನು 4 ವರ್ಷ ಇದೆ ನಮ್ಮ ಸರ್ಕಾರ 4 ವರ್ಷ ಇದೆ.